ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ಇವತ್ತು ನಾವು ಗ್ರೋಯಿಂಗ್ ಕಿಡ್ಸ್ ಪ್ರೀ ಸ್ಕೂಲ್ನಲ್ಲಿದ್ದೀವಿ. ಈ ಸ್ಕೂಲ್ನಲ್ಲಿ 1.5 ವರ್ಷದಿಂದ ಹಿಡಿದು 5 ವರ್ಷದವರೆಗೂ ಮಕ್ಕಳಿದ್ದಾರೆ. ಮಕ್ಕಳಿಗೆ ಇಲ್ಲಿ ಒಂದು ಒಳ್ಳೆ ಇನಿಷಿಯೇಟಿವ್ ಪ್ರೋಗ್ರಾಮ್ಸ್ ಕೂಡ ಮಾಡ್ತಾ ಇದ್ದಾರೆ ಈಗ ಟೀಚರ್ಸ್ ಬರೀ ಮಕ್ಕಳಿಗೆ ಅಷ್ಟೇ ಅಲ್ಲದೆ ಪೇರೆಂಟ್ಸನ್ನ ಕೂಡ ಕರೆಸಿ ಯೋಗಾನ ಮಾಡಿಸೋದ್ರ ಮುಖಾಂತರ, ವಾಕಥಾನ್ ಮಾಡಿಸೋದ್ರ ಮುಖಾಂತರ ಅವರ ಹೆಲ್ತ್ ಬಗ್ಗೆ ಏನೊಂದಷ್ಟು ಗೊತ್ತಾಗೋ ರೀತಿಯಲ್ಲಿ ಪೇರೆಂಟ್ಸ್ಗೆ ಅಂದರೆ ಹೇಗೆ ಟೇಕ್ ಕೇರ್ ಮಾಡಬೇಕು ಮಕ್ಕಳನ್ನ, ಹೆಲ್ತ್ ವಿಷಯದಲ್ಲಿ ಯೋಗ ಹೇಗೆ ಮಾಡಿಸ್ಬೇಕು ಅನ್ನೋದನ್ನು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ. ಆ್ಯಂಡ್ ಇಂಪಾರ್ಟೆಂಟ್ಲಿ ಏನಪ್ಪ ಅಂತ ಹೇಳಿದ್ರೆ, ಈಗಿನ ಜನ್ರೇಷನ್ನಲ್ಲಿ ಅಪ್ಪ ಅಮ್ಮ ಇಬ್ಬರೂ ಕೂಡ ವರ್ಕಿಂಗ್ ಇರ್ತಾರೆ. ಸೊ ಈ ರೀತಿಯಾದಂತಹ ವರ್ಕಿಂಗ್ ಟೈಮ್ನಲ್ಲಿ ಮಕ್ಕಳ ಜೊತೆ ಕೂತು ಯೋಗ ಮಾಡುವಂತಹ ಟೈಮ್ ಪೇರೆಂಟ್ಸಿಗೆ ಇರೋದಿಲ್ಲ. ಅಪ್ಪಂಗೆ ಆಗಿರ್ಬೋದು, ಅಮ್ಮನಿಗೆ ಆಗಿರ್ಬೋದು, ಅವ್ರವ್ರದ್ದೇ ವರ್ಕ್ ಇರುತ್ತೆ. ಸೊ ಈ ರೀತಿಯಾದಂತಹ ಇನಿಷಿಯೇಟಿವ್ ಒಂದು ಸ್ವಲ್ಪ ಡಿಫ್ರೆಂಟ್ ಅಂತ ನಮ್ಗೆ ಅನ್ನಿಸ್ಬೋದು. ಈಗಿನ ಯುವ ಪೀಳಿಗೆಗಳನ್ನು ಇನ್ನೂ ಗ್ರೋಯಿಂಗ್ ಚಿಕ್ಕ ಪುಟಾಣಿ ಮಕ್ಕಳು ಯೋಗ ಮಾಡ್ತಾ ಮುದ್ದಾಗಿ ಹೊರಗಡೆ ಒಂದು ಅಪ್ಪ ಅಮ್ಮನ ಜೊತೆ ವಾಕಥಾನ್ ಮಾಡ್ತಾ ಇದ್ದಾರೆ. ಸೊ ಬನ್ನಿ, ಹೇಗೆಲ್ಲ ಇರುತ್ತೆ ಇವತ್ತಿನ ಡೇ ಅಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಗ್ರೋಯಿಂಗ್ ಕಿಡೀಸ್ನ ಎಲ್ಲ ಟೀಚರ್ಸ್ಗೆ, ಪೇರೆಂಟ್ಸ್ಗೆ, ಮಕ್ಕಳಿಗೆ ಬೆಳಗಿನ ಶುಭೋದಯ. ಗ್ರೋಯಿಂಗ್ ಕಿಡೀಸ್ ಅವರು ಇಂಟರ್ನ್ಯಾಷನಲ್ ಯೋಗ ಡೇನ ಈ ಥರ ಆರ್ಗನೈಸ್ ಮಾಡಿರೋದು ನಮಗೆಲ್ಲರಿಗೂ ತುಂಬಾ ಖುಷಿ ಇದೆ. ಬೆಳಿಗ್ಗೆ ತುಂಬ ಎಕ್ಸೈಟೆಡ್ ಆಗಿ ನಾವೆಲ್ಲರೂ ಸ್ಕೂಲಿಗೆ ಬಂದ್ವಿ. ಬೆಳಿಗ್ಗೆ ನಾವೆಲ್ಲರೂ ಯೋಗ ಮಾಡಿದ್ವಿ. ಯೋಗದ ಇಂಪಾರ್ಟೆನ್ಸ್ ಹೇಳ್ಕೊಟ್ರು ಅವರು. ಬಾಡಿನ ಫಿಟ್ಟಾಗಿ ಹೆಂಗಿಟ್ಟಿರಬೇಕು, ಮತ್ತು ಯಾವ ಥರ ವಾಕ್ ಮಾಡಬೇಕು, ಯಾವ ಥರ ಎಕ್ಸಸೈಸಸ್ ಮಾಡಬೇಕು, ಎಲ್ಲದನ್ನೂ ಕೂಡ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು, ಇನ್ಸ್ಟ್ರಕ್ಟ್ ಮಾಡಿದ್ರು. ನನ್ನ ಮಗ ಇಲ್ಲಿ ಓದ್ತಿದ್ದಾನೆ. ಇನ್ನು ಒಬ್ಬ ಮಗ ಅಲ್ಲ, ಆ್ಯಕ್ಚುಲಿ ನನ್ನ 3 ಮಕ್ಕಳು ಇಲ್ಲೇ ಓದಿದ್ದು. ಈಗೆಲ್ಲ ಒಳ್ಳೆ ಸ್ಕೂಲ್ಸಲ್ಲಿದ್ದಾರೆ. ಒಂದು ಮಾತು ಹೇಳ್ತೀನಂದರೆ, ಇವ್ರು ಇವತ್ತಿಂದಲ್ಲ ಇದು ಆರ್ಗನೈಸ್ ಮಾಡ್ತಿರೋದು. ಆಲ್ಮೋಸ್ಟ್ ಆಯಿತು 3-4 ವರ್ಷದಿಂದ ಈ ಥರನೇ ಈವೆಂಟ್ಸ್ ಆರ್ಗನೈಸ್ ಮಾಡ್ತಿದ್ದಾರೆ. ಬಟ್ ಯೋಗ ಡೇ ಒಂದು ಸ್ಪೆಷಲಾಗಿ ಆರ್ಗನೈಸ್ ಮಾಡ್ತಾರೆ. ಬಿಕಾಸ್ ಇದೊಂದು ಹೆಂಗಂತ ಹೆಲ್ತ್ ಅವೇರ್ನೆಸ್ ಪ್ಲಸ್ ನಮ್ಮ ಜೀವನದಲ್ಲಿ ಇವತ್ತು ಸಮಯ ಇಲ್ಲ. ಆ್ಯಕ್ಚುಲಿ ಏನಂದರೆ, ಮನೆ ಆಯಿತು, ಆಫೀಸ್ ಆಯಿತು, ಅದು ಇದೊಂಥರ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ರೆ ನಮಗೂ ಒಂಥರ ಇಂಟ್ರೆಸ್ಟ್ ಬರುತ್ತೆ. ಆಮೇಲೆ ನಮ್ಮ ಹೆಲ್ತ್ ಕೂಡ ನಾವು ನೋಡ್ಕೋಬೋದು. ಸೊ ಆಲ್ ಚಿಯರ್ಸ್ ಟು ಆಲ್ ದ teachers of growing kids to organize this and create an awareness like this, so that it comes in our life and it creates also some health awareness. ಇವತ್ತು ಇಂಟರ್ನ್ಯಾಷನಲ್ ಯೋಗ ಡೇ ಅಲ್ಲಿ ಯೋಗ ಮಾಡಿ ತುಂಬ ಎಂಜಾಯಬಲ್ ಮತ್ತು ಹೆಲ್ತಿ ಫೀಲ್ ಆಗ್ತಾ ಇದೆ. ಇದು ನಾವು ಒಂದು ಮಾತು ಅರ್ಥ ಮಾಡಬೇಕು. ಇವತ್ತು ಒನ್ ಡೇ ಯೋಗ ಡೇ ಇಲ್ಲ, ಇವತ್ತು ಒನ್ ಡೇ ಮಾತ್ರ ಯೋಗ ಡೇ ಇಲ್ಲ, ಎವ್ರಿ ಡೇ ಇಸ್ ಯೋಗ ಡೇ. ಸೊ ದಿವಸ ಯೋಗ ಮಾಡಿ ಹ್ಯಾಪಿ ಆಗಿರಿ, ಹೆಲ್ತಿ ಆಗಿರಿ. ಚರ್ಸ್. ಬೆಳಗಿನ ಶುಭೋದಯ ಎಲ್ಲರಿಗೂ. ಬೆಳಗಿನ ಶುಭೋದಯದೊಂದಿಗೆ ಯೋಗ ದಿನಾಚರಣೆಯನ್ನು ಆಚರಿಸಲು ಎಲ್ಲರೂ ಸಂಭ್ರಮದಿಂದ ಎಲ್ಲರೂ ಮಕ್ಕಳುಗಳು ಕರ್ಕೊಂಡು, ದೊಡ್ಡವರು, ವಯಸ್ಸಾದವರು, ಅಪ್ಪ ಅಮ್ಮದಿರು ಎಲ್ಲರೂ ಆಗಮಿಸಿದ್ದಾರೆ. ಎಲ್ಲರಿಗೂ ಶುಭವಾಗಲಿ. ಮತ್ತು ಯೋಗ ಮಾಡೋದ್ರಿಂದ ಏನಪ್ಪ ಅಂದರೆ ದೇಹಕ್ಕೆ ಅನುಕೂಲ ಇದೆ. ಯಾವ ಥರ ಇದೆ ಅಂತ ಅಂದರೆ, ಅದ್ರ ಹೇಳಬೇಕಾದ್ರೂ ಸಾಕಷ್ಟು ಸಮಯ ಬೇಕಾಗುತ್ತೆ. ಆದರೆ ಕಾಲಾವಕಾಶ ಇಲ್ಲದಲೇ ಇರೋದ್ರಿಂದ ತುಂಬ ಸರಳ ಮತ್ತು ವಿರಳದಲ್ಲಿ ಹೇಳಿ ಮುಗಿಸ್ಬೇಕಾದ ಪರಿಸ್ಥಿತಿ ಇದೆ. ಏನಪ್ಪ ಅಂತ ಅಂದರೆ, ಈಗ ಮಕ್ಕಳುಗಳಿಗೆ ಈಗಿನ ಊಟದಲ್ಲಿ ಭಾರಿ ವ್ಯತ್ಯಾಸ ಇರೋದ್ರಿಂದ ಈಗ ಯೋಗ ಅವಶ್ಯಕತೆ ತುಂಬ ಇದೆ.
ಕಿಡೀಸ್ ಅವರು ತುಂಬ ಚೆನ್ನಾಗಿ ಇಂಟರ್ನ್ಯಾಷನಲ್ ಯೋಗ ಡೇ ಆರ್ಗನೈಸ್ ಮಾಡಿದ್ದಾರೆ. ಈ ಇತ್ತಿನ ದಿನಗಳಲ್ಲಿ BP, ಶುಗರ್ ಇಂಥ ಕಾಯಿಲೆಗಳು ಬರ್ತಾ ಇದೆ. ಇದೆಲ್ಲ ಕಾರಣ ನಾವು ಯೋಗ ಮಾಡದೇ ಇರೋದು. ಇಂಥ ಸಂದರ್ಭದಲ್ಲಿ ಇವರು ಇಂಟರ್ನ್ಯಾಷನಲ್ ಯೋಗ ಡೇನ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಬೆಳೆಯೋ ಮಕ್ಕಳಿಗೆ ಇದು ತುಂಬ ಒಳ್ಳೆಯದು. ಇದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಇದು ನಮಗೆ ತುಂಬ ಒಳ್ಳೆಯದು. ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ ಎಲ್ಲರೂ ದಿನ ಯೋಗ ಮಾಡಿ ಆ್ಯಂಡ್ ಮತ್ತು ಇಂಥ ಸ್ಕೂಲಿಗೆ ಸೇರಿಸಿ ಅಂತ ಮಾಡಿ. ಥ್ಯಾಂಕ್ ಯು ಡ್ರಾಯಿಂಗ್ ಕಿಡೀಸ್ ಫಾರ್ ಡೂಯಿಂಗ್ ದಿಸ್ ಗ್ರೇಟ್ ಜಾಬ್. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಾ ಇದೆ, ತುಂಬ ಫ್ರೀಯಾಗಿ ಫೀಲ್ ಆಗ್ತಾ ಇದೆ, ಎಂಜಾಯಬಲ್ ಹೆಲ್ತಿಯಾಗಿ ಫೀಲ್ ಆಗ್ತಾ ಇದೆ. ಅದೇ ದ್ಯಾಟ್ ಇಸ್ ದ ಪವರ್ ಆಫ್ ಯೋಗ. ಸೊ ಅದಕ್ಕೋಸ್ಕರ ದಿವಸ ಯೋಗ ಮಾಡಬೇಕು. ಮೇಡಮ್ ನೀವು ಕೂಡ ದಿವಸ ಯೋಗ ಮಾಡಬೇಕು. ಮಾಡ್ತೀರಲ್ವಾ? ಎಸ್ ಪಾಪ. ಇವತ್ತು ನಾವು ಗ್ರೋಯಿಂಗ್ ಕಿಡ್ಸ್ ಪ್ರೀ ಸ್ಕೂಲ್ನ ವಾಕೋಥಾನಲ್ಲಿ ನಾವು ಕೂಡ ಭಾಗಿಯಾಗಿದ್ದೀವಿ. ಇದರ ವಿಶೇಷತೆ ಏನಪ್ಪ ಅಂದರೆ ಯೋಗ ಡೇ ಇರುವ ಕಾರಣ ಇವರು ಯೋಗ ಜೊತೆಗೆ ಮಕ್ಕಳಿಗೆ ವಾಕೋಥಾನ್ನ ಕೂಡ ಆರ್ಗನೈಸ್ ಮಾಡಿದ್ದಾರೆ. ಎಲ್ಲ ತಂದೆ ತಾಯಿಯಂದರು ಅವರವರ ಮಕ್ಕಳ ಜೊತೆಗೆ ಇವತ್ತು ವಾಕೋಥಾನಲ್ಲಿ ಭಾಗಿಯಾಗಿದ್ದಾರೆ. ನಿಜಕ್ಕೂ ಇದು ನೋಡೋಕೆ ಒಂಥರ ಕ್ಯೂಟ್ ಆ್ಯಂಡ್ ಸ್ಪೆಷಲ್ ಅಂತ ಅನಿಸುತ್ತೆ. ಯೂಶ್ವಲಾಗಿ ತಂದೆ ತಾಯಿಗೆ ಟೈಮ್ ಅನ್ನೋದು ಸಿಗಲ್ಲ ಅಷ್ಟಾಗಿ ಮಕ್ಕಳಿಗೆ ಯೋಗ ಹೇಳ್ಕೊಡ್ಬೇಕಾದ್ರೂ ಅಥವಾ ವಾಕಿಂಗ್ ಕರ್ಕೊಂಡು ಹೋಗೋದಕ್ಕೋ. ತುಂಬ ಅವರಿಗೆ ಬಿಡುವಾದಾಗ ಯಾವತ್ತೋ ಒಂದಿನ ಪಾರ್ಕಿಗೆ ಕರ್ಕೊಂಡು ಹೋಗೋದಾಗಿರ್ಬೋದು ಅಥವಾ ಅವ್ರ ಜೊತೆ ಕಾಲ ಕಳೆಯುವಂಥದ್ದು ಮಾಡ್ತಿರ್ತಾರೆ ಅಪ್ಪಂದರು ಬೇಸಿಕಲಿ. ಬಟ್ ನಾವು ಈ ವಾಕಥಾನಲ್ಲಿ ನೋಡಿದ್ರೆ ಸಾಕಷ್ಟು ಜನ ತಂದೆಯರೇ ಬಂದಿದ್ದಾರೆ. ಅದು ಒಂಥರ ಖುಷಿ ಆಗುತ್ತೆ. ಆ್ಯಂಡ್ ಎಲ್ಲ ಮಕ್ಕಳು ಕೂಡ ಅವರ ತಾಯಂದಿರ ಹಾಗೆ ತಂದೆಂದರ ಕೈಗಳನ್ನು ಇಟ್ಕೊಂಡು ವಾಕಥಾನ್ನಲ್ಲಿ ಭಾಗಿಯಾಗಿದ್ದಾರೆ. ಇದಕ್ಕೆ ಪೊಲೀಸರು ಕೂಡ ಸಹಕಾರ ನೀಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನಾವು ನೋಡ್ಬೋದು ಎಷ್ಟು ಮುದ್ದಾಗಿ ಪುಟ್ಟಾಣಿ ಹೆಜ್ಜೆ ಹಾಕ್ಕೊಂಡು ಎಲ್ಲ ಮಕ್ಕಳು ರೋಡಲ್ಲಿ ವಾಕಥಾನ್ ಮಾಡ್ತಾ ಇರೋದು ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ. ಯೋಗ ಡೇ ಇರುವಂತಹ ಸಂದರ್ಭದಲ್ಲಿ ಈ ಒಂದು ವಾಕಥಾನ್ನ ಗ್ರೋಯಿಂಗ್ ಕಿಡ್ಸ್ ಪ್ರೀ ಸ್ಕೂಲ್ನವರು ಆರ್ಗನೈಸ್ ಮಾಡಿರೋವಂಥದ್ದು. ಆ್ಯಂಡ್ ಈಗಿನ ಜನ್ರೇಷನ್ನಲ್ಲಿ ತುಂಬ ಫಿಟ್ನೆಸ್ ಬಗ್ಗೆ ಹಾಗೆ ಹೆಲ್ತ್ ಬಗ್ಗೆ ಕಾನ್ಷಿಯಸ್ ಆಗಿದ್ದಾರೆ. ಆ್ಯಂಡ್ ಅದನ್ನು ಚಿಕ್ಕ ಮಕ್ಕಳಿಂದನೇ ಬೆಳೆಸಬೇಕು ಅನ್ನೋದು ಗ್ರೋಯಿಂಗ್ ಕಿಡ್ಸ್ ಪ್ರೀ ಸ್ಕೂಲ್ನ ಒಂದು ಉದ್ದೇಶ ಆಗಿದೆ. ಆ್ಯಂಡ್ ಯೋಗ ಡೇ ಇರೋದ್ರಿಂದ ಯೋಗ ಡೇನ ಹೇಗೆ ಸೆಲೆಬ್ರೇಟ್ ಮಾಡಬೇಕು ಅಂತಂದಾಗ ಅದು ನಾಳೆ ಯೋಗ ಡೇ. ಸೊ ಇವತ್ತೇ ಅವರು ನಾಳೆ ಸ್ಕೂಲ್ಗಳೆಲ್ಲ ರಜೆ ಇರುತ್ತೆ, ಮಕ್ಕಳು ಕೂಡ ಸ್ವಲ್ಪ ಆರಾಮಾಗಿರಲಿ ಅಂತ ಇವತ್ತೇ ಅದನ್ನು ಆರ್ಗನೈಸ್ ಮಾಡಿದ್ದಾರೆ. ಸೊ ರಾಣಿ ಪಾರ್ಕ್ವರೆಗೂ ವಾಕಥಾನ್ ಹೋಗ್ತಾ ಇದ್ದಾರೆ. ಸತತ ಏನಿಲ್ಲ 1 ಕಿಲೋಮೀಟರ್ ವಾಕ್ ಇದೆ. ಅಂದರೆ ಹಿಂಗೆ ಹೋಗ್ತಾ 1 ಕಿಲೋಮೀಟರ್ ಬರ್ತಾ 1 ಕಿಲೋಮೀಟರ್ ಮಕ್ಕಳೆಲ್ಲ ಭಾಗಿಯಾಗಿ ಹೋಗ್ತಾ ಇದ್ದಾರೆ. ನಿಜಕ್ಕೂ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ಮಕ್ಕಳು ಈ ರೀತಿಯಾದಂತಹ ವಾಕಥಾನ್ನಲ್ಲಿ ಭಾಗಿಯಾಗಿರೋದು. ನೆಕ್ಸ್ಟ್ ನಾವೆಲ್ಲರೂ ಕೂಡ ಗ್ರೋಯಿಂಗ್ ಕಿಡೀಸಿಂದ ವಾಕ್ ಮಾಡಿಕೊಂಡು ವಾಕಥಾನ್ ಅಂತ ಅಂದ್ಬಿಟ್ಟು ರಾಣಿ ಪಾರ್ಕಿಗೆ ಬಂದಿದ್ದೀವಿ. ರಾಣಿ ಪಾರ್ಕಲ್ಲಿ ಕೆಲವೊಂದು ಆ್ಯಕ್ಟಿವಿಟೀಸ್ನ ಆಡಿಸ್ತಾ ಇದ್ದಾರೆ. ನಾವು ಒಂದು ಆ್ಯಕ್ಟಿವಿಟಿಯಾಗಿ ಇದನ್ನು ಮಾಡ್ತಾ ಇದ್ದೀವಿ. ಯಾಕಂದರೆ ಎಷ್ಟೋ ಜನಕ್ಕೆ ಈಗಿನ ಇದರಲ್ಲಿ ಅವ್ರಿಗೆ ಸಮಯ ಪೇರೆಂಟ್ಸ್ಗೆ ಮಕ್ಕಳ ಹತ್ರ ಸ್ಪೇರ್ ಮಾಡೋಕ್ಕೆ ಟೈಮ್ ಇರಲ್ಲ. ಸೊ ಅಟ್ಲೀಸ್ಟ್ ವೀಕೆಂಡಲ್ಲಿ 1 ಡೇ ಆದರೂ ಅವರಾದರೂ ಮಕ್ಕಳ ಜೊತೆ ಪಾರ್ಟಿಸಿಪೇಷನ್ ಇಂಪಾರ್ಟೆನ್ಸ್ ಇರಲಿ ಅನ್ನೋದಕ್ಕೋಸ್ಕರ ನಾವು ಈ ಪಾರ್ಟಿಸಿಪೇಷನ್ನ ಈ ಆ್ಯಕ್ಟಿವಿಟಿನೇ ಇದು ಮಾಡಿದ್ದು. ಇದಕ್ಕೆ ನಮಗೆ ಸಪೋರ್ಟಾಗಿ ಪೊಲೀಸ್ ಸ್ಟೇಷನಿಂದ ಆಗಿರ್ಬೋದು, ಟ್ರಾಫಿಕ್ ಪೊಲೀಸ್ ಸ್ಟೇಷನಿಂದ ಆಗಿರ್ಬೋದು, ನಮಗೆ ಪಾರ್ಕಲ್ಲಿ ಪರ್ಮಿಷನ್ ಆಗಿರ್ಬೋದು, ತುಂಬ ಸಪೋರ್ಟಿವ್ ಆಗಿದ್ದರು. ಅದೇ ರೀತಿ ಈ ಅವೇರ್ನೆಸ್ ಮಾಡೋದಕ್ಕೋಸ್ಕರ ನಾವು ಮಕ್ಕಳಿಗೆ ಅವೇರ್ನೆಸ್ಗೋಸ್ಕರ ನಾವು ಮಾಡ್ತಾಯಿದ್ದೀವಿ.
ತುಂಬ ಸಂತೋಷ ಆಯಿತು ಇದರಲ್ಲಿ ಜಾಯಿನ್ ಮಾಡಿದ್ದಕ್ಕೆ. ಮನೆಯಲ್ಲೇ ಇರೋ ಬದಲು ಮೊಮ್ಮಗಳ ಜೊತೆಯಲ್ಲಿ ವಾಕ್ ಮಾಡ್ಕೊಂಡು ಬಂದಿದ್ದು ತುಂಬ ಖುಷಿ ಅನಿಸ್ತು. ಕರ್ಕೊಂಡು ಹೋಗ್ತಾರೆ ಅವರ ತಾತ ಜೊತೆಲಿ. ತುಂಬ ಇಲ್ಲೇ ಬರ್ತಾಳೆ, ರಾಣಿ ಪಾರ್ಕಿಗೆ ತುಂಬ ಇಷ್ಟ, ಇಲ್ಲೇ ಬಂದು ಮಾಡ್ತಾ ಇರ್ತಾರೆ. ಬಟ್ ಈ ಸ್ಕೂಲಲ್ಲಿ ಇವರು ಅರೇಂಜ್ ಮಾಡಿರೋದು ಭಾರಿ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ಆ್ಯಕ್ಟಿವಿಟಿ. ಅಲ್ಲಿ ಯೋಗಾನು ತುಂಬ ಚೆನ್ನಾಗಿ ಮಾಡ್ತಾರೆ ಕ್ಲಾಸಲ್ಲಿ. ಐ ವಿಲ್ ಎಂಜಾಯ್. ನಂಗೆ ತುಂಬ ಖುಷಿ ಆಯಿತು. Good morning everyone. I Vandana Seth, co-founder Growing Kiddies. Today we have organized a walkathon with 100 plus tiny feet because we believe healthy body is healthy mind. Every step our kids take today is a step forward confidence, discipline and community. At Growing Kiddies, we teach creativity, confidence and care. This walkathon is not about winning, it's about showing children that fitness is fun. Teamwork matters and every child can finish what they start. That's Growing Kiddies' way. It was a great feeling. I think as a visionary, we are doing a great job in bringing up the small children to that level, telling them about the importance of fitness, yoga, as we are celebrating International Yoga Day. I love Growing Kiddies. Even I study in this school. I recommend all parents to put in school because this is very good school for kids. Happy Yoga Day! Happy Yoga Day!